ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯಾಸರ ಟಿವಿಯ ಆತ್ಮೀಯ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವಾರ್ತೆಯ ಕಾರ್ಯಕ್ರಮಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತೊಂದು ಸಣ್ಣ ಸಂದೇಶದೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಪ್ರಾರ್ಥನೆಯೊಂದಿಗೆ ಈ ಒಂದು ಚಿಕ್ಕ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ಪರಿಶುದ್ಧನ ದೇವರೇ, ಯೇಸುವಿನ ಉನ್ನತ ನಾಮದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಅಪ್ಪ ನಿನ್ನ ಸಮ್ಮುಖನ ಬರ್ತಾ ಇದ್ದೇವೆ. ನಿನ್ನ ವಾಕ್ಯವು ಜೀವವುಳ್ಳ ವಾಕ್ಯ, ಕ್ರಿಯೆ ಸಾಧಿಸುವಂಥ ವಾಕ್ಯ, ಇಬ್ಬಾಯಿ ಕತ್ತಿಗಿಂದ ಹರಿತವಾದ ವಾಕ್ಯ. ಈ ದಿನದಲ್ಲಿ ವಾಕ್ಯವನ್ನು ದೇವರೇ ನಿನ್ನ ಕೃಪೆ ಮೂಲಕವಾಗಿ ನಮಗೆ ಅನುಗ್ರಹಿಸು. ಈ ವಾಕ್ಯಗಳು ಅನೇಕರ ಜೀವಿತದಲ್ಲಿ ಒಂದು ಬಿಡುಗಡೆ, ಆಶೀರ್ವಾದ ತರಲಿ. ನಿನ್ನ ವಾಕ್ಯವು ದೇವರೇ ಸಮಾಧಾನ ತರಲಿ. ನಿನ್ನ ವಾಕ್ಯವು ಸಂತೋಷ ತರಲಿ. ನಿನ್ನ ವಾಕ್ಯವು ನಿತ್ಯ ಜೀವದೆಡೆಗೆ ನಡೆಸಲಿ. ನಿನ್ನ ನಾಮ ಇದರ ಮೂಲಕ ಮಹಿಮೆ ಹೊಂದಲಿ. ಘನ ಸ್ತುತಿ ಸ್ತೋತ್ರ ಮಹಿಮೆ ಎಲ್ಲವೂ ನಿಂಗೆ ಒಪ್ಪಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ತಂದೆ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನದೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಪ್ರಿಯರೇ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ, ಆ ಪ್ರೀತಿ ಶಾಶ್ವತವಾದ ಪ್ರೀತಿ, ಆ ಶಾಶ್ವತದ ಪ್ರೀತಿ ನಮ್ಮನ್ನು ಪ್ರೀತಿಸಿ ಆತನು ನಮಗಾಗಿ ಸಮರ್ಪಿಸಿ ತನ್ನನ್ನೇ ತಾನು ಬಲಿಯಾಗಿ ನಮಗಾಗಿ ಸಮರ್ಪಿಸಿದಂಥ ಪ್ರೀತಿ, ಅದು ಕ್ರಿಸ್ತನ ಪ್ರೀತಿಯಾಗಿದೆ. ಈ ಲೋಕದ ಪ್ರೀತಿ ಸ್ವಲ್ಪ ಕಾಲ ಮಾತ್ರ ನಶಿಸಿ ಹೋಗುವಂಥ ಪ್ರೀತಿ, ಆದರೆ ಕ್ರಿಸ್ತನ ಪ್ರೀತಿ ಅದು ಶಾಶ್ವತವಾದ ಪ್ರೀತಿಯಾಗಿದೆ. ಆ ಕ್ರಿಸ್ತನ ಪ್ರೀತಿಯಲ್ಲಿ ಇವತ್ತು ನಾವು ಆ ಪ್ರೀತಿಯನ್ನು ತಿಳಿದುಕೊಂಡು ಆ ಕ್ರಿಸ್ತನ ಪ್ರೀತಿಯಲ್ಲಿ ತುಂಬಿರುವುದಾದರೆ ನಿಜವಾಗಿ ಪರಲೋಕದ ಸಂತೋಷವನ್ನು ನಾವು ಈ ಲೋಕದಲ್ಲಿ ಕಾಣಬಹುದು. ದೇವನ ಸ್ತೋತ್ರವಾಗಲಿ. ಬಹಳಷ್ಟು ಜನ ಸ್ತೋತ್ರವಾಗಲಿ ಇವತ್ತು ಬಾಯುಪಚಾರದ ಪ್ರೀತಿಯನ್ನು ನಾವು ತೋರಿಸುವುದನ್ನು ನೋಡ್ತಾ ಇದ್ದೇವೆ. ನೀವೆಂದರೆ ತುಂಬ ಇಷ್ಟ, ನಿಮ್ಮೆಂದರೆ ಪಂಚಪ್ರಾಣ ಅಂತ ಬಾಯಿ ಮಾತ್ರದಿಂದಲೇ ಪ್ರೀತಿಸುವಂಥ ಪ್ರೀತಿ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ಪ್ರೀತಿ ಅದು ಬಾಯಿ ಉಪಚಾರದ ಪ್ರೀತಿ ಅಲ್ಲ, ನಮಗಾಗಿ ಸನ್ನನೇ ಸಮರ್ಪಿಸಿದಂಥ ಪ್ರೀತಿ, ಅದು ಕ್ರಿಸ್ತನ ಶಾಶ್ವತವಾದ ಪ್ರೀತಿ. ಬಾಯಿ ಉಪಚಾರದ ಪ್ರೀತಿ ಅಲ್ಲ, ಮಾತ್ರದಿಂದಲೇ ಬಾಯಿಂದಲೇ ಆಡುವಂಥ ಪ್ರೀತಿ ಅಲ್ಲ, ಅದು ಕ್ರಿಯೆಗಳಲ್ಲಿ ತೋರಿ ಬರುವಂಥ ಪ್ರೀತಿ, ಅದು ಕಾರ್ಯ ಸಾಧಿಸುವಂಥ ಪ್ರೀತಿಯಾಗಿದೆ. ಒಂದು ಯೋಹನದಲ್ಲಿ 3ನೇ ಅಧ್ಯಾಯ 18ನೇ ವಾಕ್ಯ ನಾವು ಧ್ಯಾನ ಮಾಡುವುದಾದರೆ, ಒಂದು ಯೋಹನ 3ನೇ ಅಧ್ಯಾಯ 18ನೇ ವಾಕ್ಯ ನಾವು ಧ್ಯಾನ ಮಾಡುವುದಾದರೆ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಬೇಕು. ಬಾಯುಪಚಾರದಿಂದಲೂ ಬರೀ ಮಾತಿನಿಂದಲೂ ಪ್ರೀತಿಸುವರಾಗಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿ ತೋರಿ ಬರಬೇಕು. ಕ್ರಿಸ್ತನ ಪ್ರೀತಿ ಬರೀ ಬಾಯುಪಚಾರದ ಪ್ರೀತಿ ಮಾತ್ರ ಆಗಿರಲ್ಲ. ನಮಗಾಗಿ ಪ್ರಾಣ ಕೊಟ್ಟು, ನಮ್ಮ ಪಾಪಗಳಿಗಾಗಿ ಆತನು ಸಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ತ ಸುರಿಸಿ ನಮ್ಮನ್ನು ಪ್ರೀತಿಸಂಥ ಪ್ರೀತಿ, ಅದು ಕ್ರಿಸ್ತನ ಪ್ರೀತಿಯಾಗಿದ್ದು, ಆ ಪ್ರೀತಿ ಈ ದಿನದಲ್ಲಿ ನಮಗೆ ಶ್ರೇಷ್ಠವಾದ ಪ್ರೀತಿ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಹುಡುಕಿ ಬಂದಿದೆ. ಪ್ರಿಯ ಆತ್ಮೀಯ ವೀಕ್ಷಕರೇ, ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನು ನಮ್ಮನ್ನು ಯಾವ ಸ್ಥಿತಿಯಲ್ಲಿದ್ದಾಗ ಪ್ರೀತಿಸಿದನು ಗೊತ್ತಾ? ಪಾಪಿಗಳಾಗಿದ್ದಾಗಲೂ, ನಾವು ಆತನಿಗೆ ವೈರಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದ. ಇವತ್ತು ಸ್ನೇಹಿತರನ್ನು ಪ್ರೀತಿಸುವಂಥ ಪ್ರೀತಿ ಇರುತ್ತೆ, ಸ್ತೋತ್ರವಾಗಲಿ. ಆದರೆ ಯೇಸು ಸ್ವಾಮಿಗೆ ನಾವು ಸ್ನೇಹಿತರಾಗಿರಲಿಲ್ಲ, ನಾವು ದೋಷಿಗಳಾಗಿದ್ದೆವು, ನಾವು ವೈರಿಗಳಾಗಿದ್ದೆವು. ಮಾತ್ರವಲ್ಲದೆ ಆತನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೆವು. ಆದರೂ ಕೂಡ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ. ವೈರಿಗಳಾದ ನಮಗಾಗಿ ಆತನು ಪ್ರಾಣವನ್ನು ಕೊಟ್ಟು, ಪಾಪಿಗಳಾದ ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟು ಆ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸಿದ್ದಾನೆ. ನಮ್ಮನ್ನು ಪ್ರೀತಿಸುವಂಥ ಪ್ರೀತಿ ಅದು ಕ್ರಿಸ್ತಿಯ ಪ್ರೀತಿ. ಸ್ತೋತ್ರವಾಗಲಿ. ಅನೇಕ ವೇಳೆಯಲ್ಲಿ ನಾವು ಪ್ರೀತಿಸುವಂಥ ಲೋಕದ ಪ್ರೀತಿ ನಾವು ನೋಡ್ತಾ ಇದ್ದೇವೆ. ಒಬ್ಬರು ತೋರಿಸಿದರೆ ಮಾತ್ರ ಪ್ರೀತಿ ತೋರಿಸ್ತಾರೆ. ಒಬ್ಬರು ಪ್ರೈಸ್ ಲೋಡ್ ಹೇಳಿದರೆ ಮಾತ್ರ ಪ್ರೈಸ್ ಲೋಡ್ ಹೇಳ್ತಾ ಇದ್ದಾರೆ. ಒಬ್ಬರು ಏನಾದರೂ ಕೊಟ್ಟರೆ ಅವರು ಹಿಂತಿರುಗಿ ಕೊಡ್ತಾ ಇದ್ದಾರೆ. ಅದು ಲೋಕದ ಪ್ರೀತಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿ ಕೊಡುವವರನ್ನೇ ಪ್ರೀತಿ ಕೊಡ್ತಾ ಇದ್ದಾರೆ, ಏನೋ ಕೊಟ್ಟರು ಅವರಿಗೆ ಹಿಂತಿರುಗಿ ಕೊಡ್ತಾ ಇದ್ದಾರೆ. ಆದರೆ ಕ್ರಿಸ್ತನ ಪ್ರೀತಿ ಆಗಲ್ಲ. ಕ್ರಿಸ್ತನ ಪ್ರೀತಿಯು ಏನೂ ಇಲ್ಲದಿದ್ದಾಗಲೂ ಬಯಸದೆ ಕೊಡುವಂಥ ಪ್ರೀತಿ, ಅದು ಶಾಶ್ವತವಾದ ಕ್ರಿಸ್ತನ ಪ್ರೀತಿಯಾಗಿದೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವುದಾದರೆ 5ನೇ ಅಧ್ಯಾಯದಲ್ಲಿ 46ನೇ ವಾಕ್ಯದಲ್ಲಿ ನಾವು ಈ ರೀತಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 46ನೇ ವಾಕ್ಯ. ದೇವರ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ನಾವು ಈ ರೀತಿ ನಾವು ನೋಡ್ತಾ ಇದ್ದೇವೆ. ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರು. ನಿಮ್ಮ ವೈರಿಗಳನ್ನು ಪ್ರೀತಿಸುವಾಗ, ನಿಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ನೀವು ಪ್ರಾರ್ಥಿಸುವಾಗ ನೀವು ಪರಲೋಕದ ತಂದೆಗೆ ಮಕ್ಕಳಾಗುವರು. ಸ್ತೋತ್ರವಾಗಲಿ ದೇವ, ನಮಗೆ ಸ್ತೋತ್ರವಾಗಲಿ. ನೀವು ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು?
ಪ್ರೀತಿ ತೋರಿಸಿದರೆ ತೋರಿಸುವಂಥದ್ದು ಇದು ಲೋಕದ ಪ್ರೀತಿ. ಸ್ತೋತ್ರವಾಗಲಿ. ವಾಕ್ಯ ಹೇಳ್ತಾ ಇದೆ, ನೀವು ಪ್ರೀತಿ ತೋರಿಸುವವನು ನೀವು ಪ್ರೀತಿಸುವುದಾದರೆ ಅದರ ಫಲವೇನು? ಭ್ರಷ್ಟರು ಕೂಡ ಹಾಗೆ ಮಾಡುವುದಿಲ್ಲವೋ? ನೀವು ಸಹೋದರನಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಅದರಲ್ಲಿ ಹೆಚ್ಚು ಏನು ಮಾಡಿದ ಆಗಾಯಿತು. ಅನ್ಯ ಜನರು ಕೂಡ ಹಾಗೆ ಮಾಡುವುದಿಲ್ಲವೋ? ಸ್ತೋತ್ರವಾಗಲಿ. ಅನ್ಯ ಜನರಾಗಲಿ ಲೋಕದ ಜನರಾಗಲಿ ಇವತ್ತು ನಾವು ಪ್ರೀತಿಸುವಂಥ ಪ್ರೀತಿ ತೋರಿಸಿದರೆ ಮಾತ್ರ ಪ್ರೀತಿ, ಮರ್ಯಾದೆ ಕೊಟ್ಟರೆ ಮಾತ್ರ ಮರ್ಯಾದೆ, ನಮಸ್ಕಾರ ಅಂತ ಹೇಳಿದರೆ ಮಾತ್ರ ನಮಸ್ಕಾರ. ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಕ್ರಿಸ್ತನ ಪ್ರೀತಿ ಆ ಪ್ರೀತಿ ಅಲ್ಲ. ವೈರಿಗಳಾಗಿದ್ದಾಗಲೂ, ಪಾಪಿಗಳಾಗಿದ್ದಾಗಲೂ, ತಳ್ಳಲ್ಪಟ್ಟಾದಾಗಲೂ, ತಿರಸ್ಕಾರ ಮಾಡಿದಾಗಲೂ ನಮ್ಮನ್ನು ಹುಡುಕಿಕೊಂಡಂಥ ಪ್ರೀತಿ ಅದು ಕ್ರಿಸ್ತನ ಪ್ರೀತಿಯಾಗಿದೆ. ಸ್ತೋತ್ರವಾಗಲಿ. ಕ್ರಿಸ್ತನ ಪ್ರೀತಿಯ ವಿಷಯದಲ್ಲಿ ಒಂದು ಸಣ್ಣ ಕತೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ತೋತ್ರವಾಗಲಿ. ಒಂದು ಸಣ್ಣ ಹುಡುಗಿ ಇದ್ದಳು. ಆ ಸಣ್ಣ ಹುಡುಗಿ ಒಂದು ಚಿಕ್ಕ ಮುದ್ದಾದ 2 ಕೋಳಿ ಮರಿಗಳನ್ನು ಸಾಕಿದ್ದಳು. ತುಂಬ ಪ್ರೀತಿಯಿಂದ ಆ ಕೋಳಿ ಮರಿಗಳನ್ನು ಸಾಕ್ತಾ ಇದ್ದಳು. ಮಾತ್ರವಲ್ಲದೆ ತನಗೆ ಕೊಟ್ಟಂಥ ಪಾಕೆಟ್ ಮನಿಯಲ್ಲಿ ಅವಳು ಅನೇಕ ತಿಂಡಿ ತಿನಿಸುಗಳನ್ನು ತಗೊಂಡು ಬಂದು ಆ ಕೋಳಿಗೆ ತಿನ್ನಿಸಿ ತುಂಬ ಪ್ರೀತಿಸಿ ಈ ರೀತಿ ಆ ಕೋಳಿ ಮರಿಗಳು ಬೆಳೀತಾ ಬಂತು. ಈ ರೀತಿ ಇರುವಾಗ ಒಂದು ದಿನ ನೆರೆಮನೆಯವನು ಈ ಕೋಳಿಗಳು ಮನೆಗೆ ಹೋಗ್ತಾ ಇರುವಾಗ ಕೋಳಿ ಮರಿಗಳನ್ನು ಕಂಡಂಥ ನೆರೆಮನೆಯವನು ಸಿಟ್ಟಾಗಿ ಆ ಕೋಳಿ ಮರಿಗಳನ್ನು ಆತನು ಕಲ್ಲೆಸೆದು ಒಡೆದು ಕೊಂದು ಹಾಕಿದ. ಇದನ್ನು ನೋಡಿದಂಥ ಈ ಹುಡುಗಿ ತುಂಬ ನೋವು ಯಾತನೆ ಅನುಭವಿಸಿದ್ಲು. ಆದರೂ ಕೂಡ ಆ ಸತ್ತಂಥ ಕೋಳಿ ಮರಿಗಳನ್ನು ಹಿಡಿದುಕೊಂಡು ಬಂದು ದುಃಖಪಟ್ಟಳು. ಮಾತ್ರವಲ್ಲದೆ ಅದು ಅಮ್ಮನಿಗೆ ಕೊಟ್ಟುಬಿಟ್ಲು. ಆಕೆ ಅದನ್ನು ಏನು ಮಾಡಿದ್ಲು, ಅದನ್ನು ಪದಾರ್ಥ ಮಾಡಿ ಅದನ್ನು ಒಂದು ಬಾಕ್ಸಲ್ಲಿ ತುಂಬಿಸಿಕೊಂಡು ಆಕೆ ಹೋಗಿ ಯಾರು ಆತನನ್ನು ಆ ಒಂದು ಆಕೆಯ ಕೋಳಿಯನ್ನು ಒಡೆದಿದ್ದನು ಆ ನೆರೆಯವನಿಗೆ ಹೋಗಿ ಆ ಮಾಂಸದ ಪದಾರ್ಥವನ್ನು ಕೊಡುವುದನ್ನು ನೋಡ್ತಾ ಇದ್ದೇವೆ. ಆಗಲೇ ಸ್ತೋತ್ರವಾಗಲಿ ಆತನ ಕಣ್ಣಿಂದ ಕಣ್ಣೀರು ಬರ್ತಾ ಇದೆ. ನಾನು ಈ ಹುಡುಗಿಯ ಕೋಳಿಗಳನ್ನು ಕೊಂದಿದ್ರೂ ಕೂಡ ಇಷ್ಟು ಪ್ರೀತಿಸುವಂಥ ಕೋಳಿಗಳನ್ನು ಕೊಂದರೂ ಕೂಡ ಈಕೆಯು ಅದನ್ನು ಯಾವುದನ್ನೂ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಆ ಕೋಳಿಗಳನ್ನು ನನಗೋಸ್ಕರ ಒಳ್ಳೆಯ ಒಂದು ಪದಾರ್ಥ ಮಾಡಿ ಅದನ್ನು ಸಾಂಬಾರು ಮಾಡಿ ಅದನ್ನು ನನಗಾಗಿ ತಂದು ಕೊಟ್ಟಳು ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆತನ ಹೃದಯ ಕರಗಿ ಹೋಯಿತು. ಕಲ್ಲಾದ ಹೃದಯ ಕರಗಿ ಹೋಗಿ ಆತನು ಈಕೆಯಲ್ಲಿರುವಂಥ ನಿಜವಾದ ಪ್ರೀತಿಯನ್ನು ತಿಳ್ಕೊಂಡನು, ತನ್ನ ತಪ್ಪನ್ನು ಒಪ್ಪಿಸಿಕೊಟ್ಟನು. ಪ್ರಿಯ ನನ್ನ ಸಹೋದರ ಸಹೋದರಿ, ಈ ದಿನದಲ್ಲಿ ಅದೇ ರೀತಿ ಕ್ರಿಸ್ತನು ಪಾಪಿಗಳಾದ ನಮ್ಮನ್ನು, ವೈರಿಗಳಾದ ನಮ್ಮನ್ನು, ದೇವರಿಗೆ ದೂಷಕರಾದ ನಮ್ಮನ್ನು ತನ್ನ ಪ್ರಾಣವನ್ನೇ ಸಿಲುಬೆಯಲ್ಲಿ ಕೊಟ್ಟು ನಮ್ಮನ್ನು ಪ್ರೀತಿಸಂಥ ಪ್ರೀತಿ ಅದು ಕ್ರಿಸ್ತನ ಪ್ರೀತಿಯಾಗಿದೆ. ಇದೇ ರೀತಿ ಆತ ನಮ್ಮನ್ನು ಪ್ರೀತಿಸಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಎಂದು ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟದರಲ್ಲಿ ಆತನ ಪ್ರೀತಿ ಶಾಶ್ವತ ಪ್ರೀತಿ ಎಂದು ನಮಗೆ ತಿಳಿದು ಬಂದಿದೆ. ತನ್ನನ್ನು ಹಿಡಿಯಲು ಬಂದಂಥ ಯೂದನಿಗೆ ಆತನು ಹೇಳ್ತಾನೆ, ಸ್ನೇಹಿತನೇ ಎಂದು ಆತನು ಪ್ರೀತಿಸುವಂಥ ಆ ಮಾತು ನಾವು ನೋಡ್ತೇವೆ. ಹಿಡಿಯಲು ಬಂದಂಥ ಯೂದನನ್ನು ಹಿಡಿದು ಕೊಡ್ತಾ ಇದ್ದಾನೆ. ನನ್ನನ್ನು ಆತನು 30 ಬೆಳ್ಳಿ ನಾಣ್ಯಕ್ಕೆ ಆತನು ಮಾರ್ತಾ ಇದ್ದಾನೆ ಅಂದು ಗೊತ್ತಿದ್ರೂ ಕೂಡ ಆತನು ಸ್ನೇಹಿತನೇ ಅಂತ ಹೇಳಿ ತನ್ನ ಪ್ರೀತಿಯನ್ನು, ಆತನ ಮೇಲಿರುವಂಥ ಪ್ರೀತಿಯನ್ನು ಪ್ರಕಟ ಮಾಡ್ತಾ ಇದ್ದಾನೆ. ದೇವನ ಸ್ತೋತ್ರವಾಗಲಿ. ಇವತ್ತು ಆ ನಿಜವಾದ ಪ್ರೀತಿ ದೇವರ ಮಕ್ಕಳಾದ ನಮ್ಮಲ್ಲಿ, ಕ್ರಿಸ್ತನನ್ನು ಕಂಡುಕೊಂಡಂಥ ನಮ್ಮಲ್ಲಿ ನಿಜವಾಗಿ ಆ ಪ್ರೀತಿಯು ಪ್ರಕಟವಾಗಬೇಕಾಗಿದೆ. ಸ್ತೋತ್ರವಾಗಿ ನಿಜವಾದ ಪ್ರೀತಿಯು ಕ್ಷಮಿಸುವುದರಲ್ಲಿ ಕಂಡು ಬರ್ತಾ ಇದೆ. ಅನೇಕರು ನಾನೇನು ಪ್ರೀತಿಸ್ತಾನೆ ಅಂತ ಹೇಳ್ತಾರೆ, ಆದರೆ ಹಳೆಯ ದ್ವೇಷಗಳು, ಹಳೆಯ ಆ ಕೋಪಗಳು, ಕ್ಷಮಿಸಲಾಗದ ಸ್ವಭಾವಗಳು ಅವರಲ್ಲಿ ಯಾವತ್ತೂ ಇರುತ್ತೆ. ಆದರೆ ಕ್ರಿಸ್ತನ ಪ್ರೀತಿ ಅದು ಕ್ಷಮಿಸುವಂಥ ಪ್ರೀತಿ. ಎಷ್ಟೇ ಪಾಪ ಮಾಡಿದರೂ ಕ್ಷಮಿಸಿ ನಿನ್ನನ್ನು ಪ್ರೀತಿಸುವಂಥ ಪ್ರೀತಿ, ನಿನ್ನನ್ನು ಸೇರಿಸಿಕೊಳ್ಳುವಂಥ ಪ್ರೀತಿ ಅದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. ಇವತ್ತು ನೀನು ಒಬ್ಬರನ್ನು ಪ್ರೀತಿಸ್ತಾ ಇದ್ದಿ ಎನ್ನುವುದಾದರೆ ಅದರ ಹಿಂದೆ ನೀನು ಅವರನ್ನು ಕ್ಷಮಿಸುವಂಥ ಗುಣ, ಕ್ಷಮಿಸುವಂಥ ಸ್ವಭಾವ ನಿನ್ನಲ್ಲಿರುವುದಾದರೆ ಆ ಪ್ರೀತಿ ಸಂಪೂರ್ಣವಾಗಿದೆ. ಅದೇ ಪ್ರೀತಿ ಕ್ರಿಸ್ತನ ಪ್ರೀತಿ. ದೇವನ ಸ್ತೋತ್ರವಾಗಲಿ. ಇವತ್ತು ಎಷ್ಟೋ ಜನ ಸ್ತೋತ್ರವಾಗಲಿ ಮನೆಯಲ್ಲಿ ಗಂಡ ಹೆಂಡರ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಗಂಡನು ಮಾಡಿದ ತಪ್ಪನ್ನು ಹೆಂಡತಿ ಕ್ಷಮಿಸದೆ, ಹೆಂಡತಿ ಮಾಡಿದ ತಪ್ಪನ್ನು ಗಂಡನು ಕ್ಷಮಿಸದೆ ಅನೇಕ ವೇಳೆಯಲ್ಲಿ ನಾನಿನ್ನು ಪ್ರೀತಿಸ್ತೇನೆ ಅಂತ ಹೇಳಿದರೂ ಕೂಡ ಆ ಪ್ರೀತಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಲ್ಲಿ ಕ್ಷಮೆ ಇಲ್ಲ. ಕ್ಷಮೆ ಇದ್ದಂಥ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ. ದೇವನ ಸ್ತೋತ್ರವಾಗಲಿ. ಪೌಲನು ಒಂದು ಕಡೆ ಹೇಳ್ತಾ ಇದ್ದಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನಾವು ನೋಡುವುದಾದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ.
ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ನಾನು ಶರೀರದಲ್ಲಿರುವಂಥ ನಾನು ಜೀವಿಸುವುದೇ ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಆತನು ತನ್ನನ್ನು ಒಪ್ಪಿಸಿಕೊಟ್ಟನು. ನಮ್ಮನ್ನು ಪ್ರೀತಿಸಿದ್ರಿಂದ ಆತನು ಒಪ್ಪಿಸಿಕೊಡಲಿಕ್ಕೆ ಸಾಧ್ಯವಾಯಿತು. ನಮ್ಮಲ್ಲಿ ನಮ್ಮ ಮೇಲೆ ಇದ್ದಂಥ ಶಾಶ್ವತವಾದ ಪ್ರೀತಿ, ಅಗಾಪೆ ಪ್ರೀತಿ, ದೈವಿಕವಾದ ಪ್ರೀತಿ ಆತನಲ್ಲಿ ಇದ್ದುದರಿಂದ ನಮಗೋಸ್ಕರ ಆತನು ಸಿಲುಬೆಯಲ್ಲಿ ಸಾಯಲಿಕ್ಕೆ ಸಾಧ್ಯವಾಯಿತು. ನಮಗೋಸ್ಕರ ಸಿಲುಬೆಯನ್ನು ಹೊತ್ತುಕೊಂಡು ನಮಗೋಸ್ಕರ ಎಲ್ಲ ನೋವನ್ನು ಸಹಿಸಲು ಸಾಧ್ಯವಾಯಿತು. ಯಾಕಂದರೆ ಪ್ರೀತಿಯು ನಿಜವಾಗಿಯೂ ನಮಗೋಸ್ಕರ ಎಲ್ಲವನ್ನು ಸಹಿಸಿಕೊಳ್ಳುವಂಥದ್ದಾಗಿದೆ. ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ಪ್ರೀತಿ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ನಾವು ಅನೇಕರನ್ನು ಕ್ಷಮಿಸುವಂಥ ಒಂದು ಸ್ಥಿತಿಗೆ ನಾವು ಬರ್ತಾ ಇದ್ದೇವೆ. ಅನೇಕರನ್ನು ಸೇರಿಸಿಕೊಳ್ಳುವಂಥ ಸ್ಥಿತಿಗೆ ನಾವು ಬರ್ತಾ ಇದ್ದೇವೆ. ಅನೇಕರನ್ನು ಸತ್ಕರಿಸುವಂಥ, ಆಧರಿಸುವಂಥ ಸ್ಥಿತಿಗೆ ನಾವು ಬರ್ತಾ ಇದ್ದೇವೆ. ಯಾಕಂದರೆ ಆ ಪ್ರೀತಿ ಕ್ರಿಸ್ತನ ಪ್ರೀತಿಯಾಗಿದೆ. ಪ್ರೀತಿಯು ತಣ್ಣಗಾಗುವಾಗ ಅಧರ್ಮವು ಹೆಚ್ಚಾಗುತ್ತೆ. ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಪ್ರೀತಿ ಕಡೆ ಕಾಲಗಳಲ್ಲಿ ಪ್ರೀತಿ ತಣ್ಣಗಾಗುವಾಗ ಅಧರ್ಮವು, ಪಾಪವು ಹೆಚ್ಚಾಗ್ತಾ ಇದೆ. ಸ್ತೋತ್ರವಾಗಲಿ. ಆದರೆ ಪ್ರೀತಿಯು ಪಾಪವನ್ನು ಮುಚ್ಚಿ ಹಾಕುತ್ತೆ. ನಿಜವಾದ ಪ್ರೀತಿ ನಮ್ಮಲ್ಲಿದ್ದರೆ ಯಾವ ಪಾಪವ ಇದ್ದರೂ ಆ ಬಹು ಪಾಪಗಳನ್ನು ಮುಚ್ಚಿ ಹಾಕುವಂಥ ಶಕ್ತಿ ನಿಜವಾದ ಕ್ರಿಸ್ತನ ಪ್ರೀತಿಗಿದೆ. ಪ್ರಿಯರೇ, ಸ್ತೋತ್ರವಾಗಲಿ. ಜಕ್ಕಯ್ಯನ ವಿಷಯದಲ್ಲಿ ನೋಡ್ತೇವೆ. ಲೂಕ ಅಧ್ಯಾಯದಲ್ಲಿ 19ನೇ ಅಧ್ಯಾಯದಲ್ಲಿ ಜಕ್ಕಯ್ಯನೆಂಬ ಸುಂಕಗಾರನು ಜನರ ದೃಷ್ಟಿಯಲ್ಲಿ ಆತನೊಬ್ಬ ಪಾಪಿಯಾಗಿದ್ದನು. ಜನರ ದೃಷ್ಟಿಯಲ್ಲಿ ಆತನೊಬ್ಬ ಅನ್ಯಾಯಗಾರನಾಗಿದ್ದನು. ಜನರ ದೃಷ್ಟಿಯಲ್ಲಿ ಆತನು ದೋಚಿಕೊಳ್ಳುವನಾಗಿದ್ದನು. ಆದರೂ ಕೂಡ ಯೇಸು ಕ್ರಿಸ್ತನು ಆತನನ್ನು ಹುಡುಕಿಕೊಂಡು ಬಂದನು. ನಾವು ನೋಡ್ತಾ ಇದ್ದೇವೆ. ಜಕ್ಕನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಜಕ್ಕಯ್ಯನು ಯೇಸು ಸ್ವಾಮಿಯನ್ನು ನೋಡಬೇಕೆಂಬ ಅಪೇಕ್ಷೆಯಿಂದ ಆತನು ಆಲದ ಮರವನ್ನು ಹತ್ತಿಕೊಂಡು ಆತನನ್ನು ಹುಡುಕುವಾಗ ಯೇಸು ಸ್ವಾಮಿ ಆ ಮರದ ಕೆಳಗೆ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಕೆಳಗಡೆ ಇದ್ದುಕೊಂಡು, ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ, ನಿನ್ನ ಮನೆಗೆ ನಾನು ಇವತ್ತು ಬರಬೇಕು. ನೋಡಿ ಪ್ರಿಯರೇ, ಜಕ್ಕಯ್ಯನು ಪಾಪಿ ಅಂತ ಗೊತ್ತು, ಜಕ್ಕಯ್ಯನು ಮೋಸಗಾರನಂತ ಗೊತ್ತು. ಆದರೂ ಜಕ್ಕಯ್ಯನು ಆತನ ಹೆಸರಿಗೆ ತಕ್ಕಂತೆ ಜೀವಿಸ್ತಾ ಇಲ್ಲ. ಯಾಕಂದರೆ ಜಕ್ಕಯ್ಯನೆಂದರೆ ಪರಿಶುದ್ಧನು ಅಂತ ಅರ್ಥ. ಆದರೆ ಆತನಲ್ಲಿ ಪರಿಶುದ್ಧತೆ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಜಕ್ಕಯ್ಯನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಮನೆಗೆ ಬರಬೇಕು, ನಾನು ನಿನ್ನ ಮನೆಯಲ್ಲಿ ತಂಗಿಕೊಳ್ಳಬೇಕು, ನಿನ್ನ ಮನೆಗೆ ನಾನು ಬರಬೇಕು. ದೇವರ ಸ್ತೋತ್ರವಾಗಲಿ. ಪಾಪಿಯಾದ ಜಕ್ಕಯ್ಯನ ಮನೆಗೆ ಯೇಸು ಸ್ವಾಮಿ ಹೋದಾಗ ನಾವು ನೋಡ್ತಾ ಇದ್ದೇವೆ, ಅನೇಕರು ಯೇಸು ಸ್ವಾಮಿಯನ್ನು ದೂಷಿಸಿದರು. ಈತನು ಪಾಪಿಯಾದವನ ಮನೆಗೆ ಹೋಗ್ತಾ ಇದ್ದಾನೆ, ಜಕ್ಕಯ್ಯನು ಪಾಪಿಯಾಗಿದ್ದಾನೆ, ಆತನು ಮೋಸ ಮಾಡ್ತಾ ಇರುವಂಥ ವ್ಯಕ್ತಿ, ಅಂಥವನೊಂದಿಗೆ ಅಂತನ ಮನೆಗೆ ಯೇಸು ಸ್ವಾಮಿ ಹೋಗ್ತಾರಲ್ಲ ಅಂತ ಎಂದು ಅನೇಕರು ಗುಣಗುಟ್ಟುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಕೂಡ ಯೇಸು ಸ್ವಾಮಿ ಜಕ್ಕಯ್ಯನ ಮನೆಗೆ ಬಂದರು. ಸ್ತೋತ್ರವಾಗಲಿ. ಆ ಪ್ರೀತಿ, ಆ ಜಕ್ಕಯ್ಯನನ್ನು ಪ್ರೀತಿಸಂಥ ಪ್ರೀತಿ ಆತನ ಮನೆ ತನಕ ಕರ್ಕೊಂಡು ಬಂದಿತ್ತು. ನಾವು ನೋಡ್ತೇವೆ. ಆ ಪ್ರೀತಿಯಿಂದಲೇ ಜಕ್ಕಯ್ಯನ ಪಾಪವೆಲ್ಲ ಆತನು ಒಪ್ಪಿಸಿಕೊಟ್ಟ. ನಾನು ಯಾರಿಗೆಲ್ಲ ಅನ್ಯಾಯ ಮಾಡಿದ್ದೇನೆ, ನಾನು ಯಾರಿಗೆಲ್ಲ ವಂಚನೆ ಮಾಡಿದ್ದೇನೆ, ಅದು 4ರಷ್ಟು ನಾನು ಹಿಂತಿರುಗಿ ಕೊಡ್ತಾ ಇದ್ದೇನೆ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗದಷ್ಟು ನಾನು ಬಡವರಿಗೆ ಕೊಡ್ತಾ ಇದ್ದೇನೆ. ಆಗ ಯೇಸು ಹೇಳ್ತಾ ಇದ್ದಾರೆ, ಜಕ್ಕಯ್ಯನೇ, ಈ ದಿನ ನಿನಗೆ, ನಿನ್ನ ಮನೆಗೆ ರಕ್ಷಣೆವಾಯಿತು. ನಿಜವಾದ ರಕ್ಷಣೆ. ಆತನು ತನ್ನ ಪಾಪವನ್ನು ಒಪ್ಪಿಸಿಕೊಟ್ಟನು. ಕ್ರಿಸ್ತನ ಪ್ರೀತಿಯು ಆತನ ಪಾಪವನ್ನು ಅಳಿಸಿ ಹಾಕಿತು. ಇವತ್ತು ಅದೇ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇದ್ದರೆ ಅನೇಕ ಪಾಪವನ್ನು ಕ್ಷಮಿಸುವಂತೆ ಮಾಡುತ್ತದೆ, ಅನೇಕರ ಪಾಪಗಳಿಂದ ಬಿಡುಗಡೆ ಕೊಡುವಂತೆ ಮಾಡುತ್ತೆ. ಸ್ತೋತ್ರವಾಕ್ಯ. ಅದೇ ಪ್ರೀತಿ ಇವತ್ತು ನನ್ನಲ್ಲಿ, ನಿನ್ನಲ್ಲಿ ಇರಬೇಕಾಗಿದೆ. ದೇವರ ಸ್ತೋತ್ರವಾಗಲಿ. ಪ್ರೀತಿಯು ಪಾಪಗಳನ್ನು ಮುಚ್ಚಿ ಹಾಕುತ್ತೆ. ಸ್ತೋತ್ರವಾಗಲಿ. ರೋಮಪುರದವರ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 20ರಿಂದ 21ನೇ ವಾಕ್ಯ ನಾವು ಧ್ಯಾನ ಮಾಡುವ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 20ರಿಂದ 21ನೇ ವಾಕ್ಯ. ದೇವರ ಸ್ತೋತ್ರವಾಗಲಿ. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಂಟ ಆಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಪ್ರಿಯರೇ, ನಿನ್ನ ವೈರಿ ಹಸಿದಿದ್ದರೆ ನೀನು ಊಟಕ್ಕೆ ಬಡಿಸು. ಸ್ತೋತ್ರವಾಗಲಿ. ಕ್ರಿಸ್ತನ ಪ್ರೀತಿ ಇದೇ ಪ್ರೀತಿ. ನಿನ್ನ ವೈರಿ ಹಸಿದಿದ್ದರೆ, ನಿನ್ನ ವೈರಿ ನೋವಿನಲ್ಲಿದ್ದರೆ, ನಿನ್ನ ವೈರಿ ಸಂಕಟದಲ್ಲಿದ್ದರೆ ಅವನಿಗೆ ನೀನು ಸಹಾಯ ಮಾಡು. ಆಗ ಅವನ
ಬಾಯಾರಿದರೆ ನೀರನ್ನು ಕೊಡು, ಆಗ ಅವನ ತಲೆ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗೋದು. ಯಾಕಂದರೆ ಆ ಪ್ರೀತಿಯನ್ನು ನೋಡಿ ಅವನಲ್ಲಿ ಒಂದು ಬದಲಾವಣೆ ಖಂಡಿತವಾಗಿ ಬಂದೇ ಬರುತ್ತೆ. ವೈರಿಯನ್ನು ಪ್ರೀತಿಸುವಾಗ ಆ ಮಾಡುವಂಥ ವ್ಯಕ್ತಿ, ಆತನು ದ್ವೇಷಿಸುವಂಥ ವೈರಿ ಅವನ ಜೀವಿತದಲ್ಲಿ ಖಂಡಿತವಾಗಿ ಒಂದು ಮಾರ್ಪಾಡು ಉಂಟಾಗುತ್ತೆ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ. ಇವತ್ತು ಅನೇಕ ವೇಳೆಯಲ್ಲಿ ದೇವ ಮಕ್ಕಳ ವಿರುದ್ಧವಾಗಿ ಸೈತಾನನು ಅನೇಕ ರೀತಿಯಲ್ಲಿ ಕೆಟ್ಟತನವನ್ನು ಬಿತ್ತುವುದಕ್ಕಾಗಿ ಅನೇಕರನ್ನು ಎಬ್ಬಿಸ್ತಾ ಇದ್ದಾನೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತದೆ, ಕೆಟ್ಟತನದಿಂದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳ್ತಾ ಇಲ್ಲ. ಕೆಟ್ಟತನವನ್ನು ನಿನ್ನಲ್ಲಿರುವಂಥ ಒಳ್ಳೆತನದ ಮೂಲಕ ಸೋಲಿಸು. ನಿನ್ನಲ್ಲಿ ಒಳ್ಳೆತನ, ನಿನ್ನಲ್ಲಿ ಇವತ್ತು ಒಳ್ಳೆತನದಲ್ಲಿ ಇರುವುದಾದರೆ ಅದೇ ಒಳ್ಳೆತನವು ಅನೇಕ ಕೆಟ್ಟತನವನ್ನು ಮುಚ್ಚಿ ಹಾಕ್ಬೋದು. ಅನೇಕ ಕೆಟ್ಟತನವನ್ನು ಅದನ್ನು ಸೋಲಿಸಬಹುದು. ನಮಗೆದುರಾಗಿ ಬರುವಂಥ ಸೈತಾನನ ತಂತ್ರಗಳನ್ನು ಸೋಲಿಸಬೇಕಾದ್ರೆ ನಮ್ಮಲ್ಲಿರುವಂಥ ಒಳ್ಳೆತನವನ್ನು ಸ್ತೋತ್ರವಾಗಲಿ ಇವತ್ತು ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ, ಕ್ರಿಸ್ತನ ಪ್ರೀತಿಯ ಮೂಲಕವಾಗಿ ನಮ್ಮ ಒಳಗಡೆ ನೆಲೆಗೊಂಡಿರುವಂಥ ಒಳ್ಳೆತನವು ನಮಗೆದುರಾಗಿರುವಂಥ ಎಲ್ಲ ಕೆಟ್ಟತನವನ್ನು ಸೋಲಿಸಲು ಸಾಧ್ಯವಾಗುತ್ತೆ. ದೇವರ ಸ್ತೋತ್ರವಾಗಲಿ. ಪ್ರೀತಿ ಎಂಬುದು ಅದು ದೇವರಿಂದ ಉಂಟಾಗಿದ್ದು ಮನುಷ್ಯನಿಂದ ಅಲ್ಲ. ಪ್ರೀತಿಗೆ ಮೂಲ ಕಾರಣ ಅದು ದೇವರಾಗಿದ್ದಾನೆ. ದೇವರ ವಾಕ್ಯದ ಪ್ರೀತಿ ಇಲ್ಲದವನು ಅವನು ದೇವರನ್ನು ಬಲ್ಲವನು ಅಲ್ಲ, ಆತನು ಕಂಡವನಲ್ಲ. ಪ್ರೀತಿಯು ದೇವರಿಂದ ಉಂಟಾಗಿದೆ. ದೇವರ ಸ್ತೋತ್ರವಾಗಲಿ. ದೇವರ ವಾಕ್ಯ ನಾವು ನೋಡುವುದಾದರೆ 1 ಯೋಹನ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಪ್ರಿಯರೇ, ನಾವು ಒಬ್ಬರೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ದೇವರನ್ನು ಬಲ್ಲವನೂ ಆಗಿದ್ದಾನೆ. ನೋಡಿ, ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿರಬೇಕಾದ್ರೆ ನಿಜವಾದ ಪ್ರೀತಿಯನ್ನು ಮಾಡುವರಾಗಬೇಕು. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಪ್ರೀತಿ ಇಲ್ಲದವನು ದೇವರನ್ನು ಕಂಡವನು ಅಲ್ಲ. ಯಾಕಂದರೆ ಪ್ರೀತಿಯು ದೇವರಿಂದ ಆಗಿದೆ. ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ. ಸ್ತೋತ್ರವಾಗಲಿ. ಯಾಕಂದರೆ ದೇವರ ವಾಕ್ಯ ಮುಂದುವರಿಸಿ ನಾವು ನೋಡುವುದಾದರೆ 1 ಯೋಹನ 4:9ನೇ ವಾಕ್ಯ ನಾವು ನೋಡುವುದಾದರೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮಗೆ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ರಿಂದ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿದ್ರಿಂದ. ನಾವು ದೇವರನ್ನು ಪ್ರೀತಿಸಿಲ್ಲ, ಯಾಕಂದರೆ ನಾವು ಪಾಪಿಗಳಾಗಿದ್ದರಿಂದ ದೇವರಿಗೆ ನಾವು ವೈರಿಗಳಾಗಿದ್ದೆವು, ನಾವು ದ್ರೋಹಿಗಳಾಗಿದ್ದೆವು, ನಾವು ಪಾಪ ಮಾಡುವುದರಿಂದ ದೇವರಿಂದ ನಾವು ದೂರವಾಗಿದ್ದೆವು. ನಾವು ದೇವರನ್ನು ಪ್ರೀತಿಸಿದ ಅಲ್ಲ, ದೇವರು ನಮ್ಮನ್ನು ಪ್ರೀತಿಸಿದ್ರಿಂದ ಆತನು ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದಿಂದ ದೇವರ ನಿಜವಾದ ಪ್ರೀತಿಯು ಇವತ್ತು ನಮಗೆ ಪ್ರಕಟವಾಗಿದೆ. ಸ್ತೋತ್ರವಾಗಲಿ. ಪಾಪಿಗಳು ನಾವು, ಅಲ್ಪರು ನಾವು, ಆದರೂ ದೇವರ ಪ್ರೀತಿ ನಮ್ಮನ್ನು ಇವತ್ತು ಆತನ ಬಳಿಗೆ ಕರೆತಂದಿದೆ. ದೇವರ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ 13 ವಾಕ್ಯ ಕೂಡ ಪ್ರೀತಿಯ ಶ್ರೇಷ್ಠತೆ ಕುರಿತವಾಗಿ ಪ್ರಿಯರೇ ಅದು ನಮಗೆ ಬೋಧಿಸ್ತಾ ಇದೆ. ಸ್ತೋತ್ರವಾಗಲಿ. ಪ್ರೀತಿಯು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ಅಂತ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಬಹಳ ಜನರು ಇವತ್ತು ವರಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ದೇವರೇ ನನಗೆ ವರ ಕೊಡು, ಆ ವರ ಕೊಡು. ಆದರೆ ದೇವರು ನಮ್ಮನ್ನು ಗುರುತಿಸುವುದು ವರಗಳಿಂದ ಅಲ್ಲ, ದೇವರು ನಮ್ಮನ್ನು ಗುರುತಿಸುವುದು ನಮ್ಮ ಫಲಗಳಿಂದ. ದೇವರಿಗೆ ಬೇಕು ಫಲಗಳು. ಸ್ತೋತ್ರವಾಗಲಿ. ಆ ಫಲಗಳು ನಾವು ದೇವರ ಆತ್ಮನಿಂದ ಉಂಟಾಗುವಂಥ ಫಲ. ಗಲಾತ್ಯ 5:22 ನಾವು ನೋಡುವುದಾದರೆ, ಓದುವುದಾದರೆ ಅಲ್ಲಿ ಹೇಳ್ತಾ ಇದೆ, ದೇವರ ಆತ್ಮನಿಂದ ಉಂಟಾಗುವಂಥ ಫಲ ಮೊದಲನೇದಾಗಿ ಪ್ರೀತಿ ಎಂಬ ಫಲ ಕುರಿತಾಗಿ ಬರೆಯಲ್ಪಟ್ಟಿದೆ. ಪ್ರೀತಿ, ಸಂತೋಷ, ಸಮಾಧಾನ ಈ ರೀತಿ ಹೋಗ್ತಾ ಇದೆ. ಪ್ರೀತಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿದ್ದು ಅದು ಪ್ರೀತಿ. ಆ ಫಲವನ್ನು ಇವತ್ತು ನಾವು ಹೊಂದಿಕೊಳ್ಳಬೇಕಾಗಿದೆ. ದೇವರ ಸ್ತೋತ್ರವಾಗಲಿ. ಪ್ರೀತಿಯ ಶ್ರೇಷ್ಠತೆ ಕುರಿತಾಗಿ ನಾವು ಓದುವುದಾದರೆ 1ನೇ ಕೊರಿಂಥದಲ್ಲಿ ಸ್ತೋತ್ರವಾಗಲಿ 13ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿ ಬರೀತಾ ಇದ್ದಾನೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾಗಿದ್ದರು, ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ. ನನಗೆ ಪ್ರವಾದನ ವರ ಇದ್ದರೂ, ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದರೂ, ಬೆಟ್ಟಗಳನ್ನು ತೆಗೆದುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ವರಗಳು ಇರ್ಬೋದು, ಪ್ರವಾದನ ವರನೇ ಇರ್ಬೋದು, ನಂಬಿಕೆಯ ವರನೇ ಇರ್ಬೋದು, ಆದರೆ ಫಲವಾಗಿರುವಂಥ ಶ್ರೇಷ್ಠ ಫಲವಾಗಿರುವಂಥ ಪ್ರೀತಿನೇ ಇಲ್ಲದಿದ್ದರೆ ನಾನು ಏನೂ ಇಲ್ಲದವನು ಆಗಿದ್ದೇನೆ. ಸ್ತೋತ್ರವಾಗಲಿ. ವರಗಳು ಇರ್ಬೋದು, ಆದರೆ ವರಗಳಿಗಿಂತ ಶ್ರೇಷ್ಠವಾದಂಥ ಫಲ ನಮ್ಮೊಳಗೆ ದೇವರು
ಬಯಸ್ತಾ ಇದ್ದಾನೆ. ದೇವನ ಸ್ತೋತ್ರವಾಗಲಿ. 3ನೇ ವಾಕ್ಯ ನೋಡ್ತೇನೆ, ನನಗಿರುವುದನ್ನೆಲ್ಲ ಅನ್ನ ದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೂ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನಾನು ಏನು ಪ್ರಯೋಜನ ಆಗೋಲ್ಲ, ನನಗೇನದು ಪ್ರಯೋಜನ ತರೋಲ್ಲ. ಯಾಕಂದರೆ ಪ್ರೀತಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ. ಪ್ರಿಯ ನನ್ನ ಸಹೋದರ ಸಹೋದರಿ, ದೇವ ಮಗುವೆ, ಕ್ರಿಸ್ತನ ಪ್ರೀತಿಯು ನಮಗಾಗಿ ಯಾವ ರೀತಿ ನಮಗಾಗಿ ಸುರಿಯಲ್ಪಟ್ಟಿತ್ತು. ದೇವರ ರೋಮ 5:5 ವಾಕ್ಯದೆ, ದೇವರ ಪ್ರೀತಿ ರಸವು ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ, ಸ್ವಲ್ಪ ಮಾತ್ರ ಅಲ್ಲ, ಧಾರಾಳವಾಗಿ ಸುರಿಯಲ್ಪಟ್ಟಿದ್ದರಿಂದ ಇವತ್ತು ಅದೇ ಪ್ರೀತಿ ರಸವು ನಮ್ಮ ಮೂಲಕ ಅನೇಕರಿಗೆ ಇವತ್ತು ನಾವು ಅನೇಕರಿಗೆ ಆ ಪ್ರೀತಿಯನ್ನು ತೋರಿಸುವರಾಗಬೇಕಾಗಿದೆ. ದೇವರ ಸ್ತೋತ್ರವಾಗಲಿ. ದೇವರು ನಮ್ಮ ಹೃದಯದಲ್ಲಿ ಆತನ ದೇವರ ಪ್ರೀತಿ ಇವತ್ತು ನಮ್ಮ ಒಳಗಡೆ ತುಂಬಲ್ಪಟ್ಟಿದೆ. ಅದೇ ಪ್ರೀತಿಯನ್ನು ನಾವು ಇಟ್ಟುಕೊಂಡು ಅನೇಕರಿಗೆ ಆ ಪ್ರೀತಿಯನ್ನು ತೋರಿಸುವಂಥ ಕಾರ್ಯಗಳು ನಾವು ಮಾಡಬೇಕಾಗಿದೆ. ದೇವರ ಸ್ತೋತ್ರವಾಗಲಿ. ಪ್ರೀತಿಯು ದೇವರಿಂದ ಪ್ರಾರಂಭವಾಗಿದೆ. ಸ್ತೋತ್ರವಾಗಲಿ. ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಂಥ ಮುಖ್ಯ ಉದ್ದೇಶ ನಮ್ಮನ್ನು ಪ್ರೀತಿಸಂಥ ಪ್ರೀತಿ ಅಷ್ಟು ಅಪಾರವಾಗಿದ್ದು, ಶ್ರೇಷ್ಠವಾದ ಪ್ರೀತಿಯಿಂದ ನಮ್ಮನ್ನು ಆತನು ಪ್ರೀತಿಸಿದನು. ಕ್ರಿಸ್ತನ ಪ್ರೀತಿ ನಮ್ಮೊಳಗಡೆ ಬಂದರೆ ಲೋಕದ ಜೀವಿತ ಆಗಲಿ, ಪಾಪದ ಜೀವಿತವಾಗಲಿ ಖಂಡಿತವಾಗಿ ನಮ್ಮೊಳಗಡೆ ಉಳಿಯುವುದಿಲ್ಲ. ಸ್ತೋತ್ರವಾಗಲಿ. ಕ್ರಿಸ್ತನ ಪ್ರೀತಿ ನಮ್ಮೊಳಗಡೆ ಬರುವಾಗ ಲೋಕದ ಪ್ರೀತಿ ನಮ್ಮನ್ನು ಬಿಟ್ಟು ಹೋಗುತ್ತೆ. ಸ್ತೋತ್ರವಾಗಲಿ. ಪಾಪವನ್ನು ಮಾಡಬೇಕೆನ್ನುವಂಥ ಉದ್ದೇಶ ನಮ್ಮಲ್ಲಿಗಿರುವಾಗ, ಕ್ರಿಸ್ತನ ಪ್ರೀತಿ ತುಂಬಲ್ಪಡುವಾಗ ಖಂಡಿತವಾಗಿ ನಮ್ಮ ಪಾಪದ ಜೀವಿತ ನಮ್ಮನ್ನು ಬಿಟ್ಟು ಹೋಗುತ್ತೆ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ, ಸ್ತೋತ್ರವಾಗಲಿ, ನೀವು ಲೋಕದ ಪ್ರೀತಿ ನಮ್ಮೊಳಗಡೆ ಇದ್ದರೆ ತಂದೆಯ ಪ್ರೀತಿ ಬರೋಲ್ಲ. ಆದರೆ ತಂದೆಯ ಪ್ರೀತಿ ಇದ್ದರೆ ಲೋಕದ ಪ್ರೀತಿ ಬರೋಲ್ಲ. 1 ಯೋಹಾನ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ನಾವು ಧ್ಯಾನ ಮಾಡುವುದಾದರೆ, 1 ಯೋಹಾನ 2ನೇ ಅಧ್ಯಾಯದಲ್ಲಿ 15ರಿಂದ ನಾವು ನೋಡುವುದಾದರೆ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರಾಶೆಯು, ಕಣ್ಣಿನಾಶೆಯು, ಬದುಕುಬಾಳಿನ ಡಂಬ ಈ ಮೊದಲಾದವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದವೇ ಹುಟ್ಟಿದಾಗಿದೆ. ಸ್ತೋತ್ರವಾಗಲಿ. ಯಾವನಾದರೂ ಲೋಕವನ್ನು ಪ್ರೀತಿಸುವುದಾದರೆ ಆತನು ತಂದೆಯನ್ನು ಪ್ರೀತಿಸಲು ಸಾಧ್ಯವಿಲ್ಲ. ದೇವನ ಸ್ತೋತ್ರವಾಗಲಿ. ಇವತ್ತು ಅನೇಕರು ನಾವು ನೋಡ್ತಾ ಇದ್ದೇವೆ, ಭಾನುವಾರ ಕ್ರೈಸ್ತರಾಗಿರಲಿಕ್ಕೆ ಏನು ಕಾರಣ ಅಂದರೆ ಪ್ರೀತಿಯ ಕೊರತೆ. ಆರಂಭದಲ್ಲಿ ಇರುವಂಥ ಪ್ರೀತಿ ಸಭೆಗಳಲ್ಲಿ ಕಡಿಮೆ ಆಗ್ತಾ ಇದೆ, ದೇವ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಪ್ರೀತಿಯ ಕೊರತೆ ಇರುವುದರಿಂದ ಇವತ್ತು ದೇವರ ಸನ್ನಿಧಿಗೆ ಬರಲಾಗದ ಒಂದು ಸ್ಥಿತಿ ಇಲ್ಲಿದೆ. ಸ್ತೋತ್ರವಾಗಲಿ. ಒಂದು ವೇಳೆ ಕ್ರಿಸ್ತನ ಕುರಿತಾಗಿ ತಿಳಿಸಬೇಕಾಗಿರುವುದಾದರೆ ಖಂಡಿತವಾಗಿ ಕ್ರಿಸ್ತನ ಪ್ರೀತಿ ನಮ್ಮೊಳಗಡೆ ನೆಲೆಯಾಗಿರಬೇಕಾಗಿದೆ. ಸ್ತೋತ್ರವಾಗಲಿ. ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ 4ನೇ 5ನೇ ವಾಕ್ಯ ನಾವು ನೋಡುವಾಗ, ಸ್ತೋತ್ರವಾಗಲಿ, ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 4-5 ವಾಕ್ಯ ನಾವು ನೋಡ್ತೇವೆ. ದೇವರು 7 ಸಭೆಗಳಲ್ಲಿ ಒಂದು ಸಭೆಯಾದ ಎಫೆಸ ಸಭೆಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕಾರ್ಯಗಳನ್ನೆಲ್ಲ ಬಲ್ಲೆನು, ಆದರೆ ನಿನ್ನ ಮೇಲೆ ನಾನು ಒಂದು ತಪ್ಪನ್ನು ಹೊರಿಸಬೇಕಾಗಿದೆ. ಅದು ಯಾವುದೆಂದರೆ, ಸ್ತೋತ್ರವಾಗಲಿ, ನೀನು ನನ್ನ ಮೇಲೆ ನಿನಗಿದ್ದಂಥ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ತಪ್ಪು ಹೊರಿಸಬೇಕಾಗಿದೆ. ಸ್ತೋತ್ರವಾಗಲಿ. ಕ್ರಿಸ್ತನು ಬಯಸುವಂಥ ಪ್ರೀತಿ ನಮ್ಮಲ್ಲಿ ಮೊದಲ ಪ್ರೀತಿಯನ್ನು ಆತನು ಬಯಸ್ತಾ ಇದ್ದಾನೆ. ಆ ಶಾಶ್ವತವಾದ ಮೊದಲ ಪ್ರೀತಿ ನಮ್ಮಲ್ಲಿರುವುದಾದರೆ ಖಂಡಿತವಾಗಿ ಆತನು ನಮ್ಮನ್ನು ಪ್ರೀತಿ ಸ್ವರೂಪನಾಗಿ ನಮ್ಮನ್ನು ಮುನ್ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ದೇವರು ಹೇಳ್ತಾನೆ, ಮೊದಲ ಪ್ರೀತಿ ನೀನು ಬಿಟ್ಟಿದ್ದಿ, ಅದಕ್ಕೆ ನೀನು ಎಲ್ಲಿಂದ ಬಿದ್ದಿದೆಯೋ ಅಲ್ಲಿಗೆ ನೀನು ಹಿಂತಿರುಗಿ ಬಾ. ನೀನು ಮೊದಲು ಮಾಡುವಂಥ ಕೃತ್ಯ, ಕೆಲವರು ದೇವರೇ ನನಗೆ ಮೊದಲ ಪ್ರೀತಿ ಕೊಡುವಂಥ ಅನೇಕರು ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಮೊದಲು ಮಾಡುವಂಥ ಕೃತ್ಯಗಳು ನಮ್ಮಲ್ಲಿ ಬೇಕಂತ ದೇವರು ಬಯಸ್ತಾ ಇದ್ದಾನೆ. ನಿನ್ನಲ್ಲಿ ಮೊದಲ ಪ್ರೀತಿ ಬರುವುದಾದರೆ ಒಂದು ವೇಳೆ ಅದರೊಂದಿಗೆ ಮೊದಲು ಮಾಡುವಂಥ ಕೃತ್ಯಗಳು ನನ್ನಲ್ಲಿ ಇವತ್ತು ದೇವರು ಎದುರು ನೋಡ್ತಾ ಇದ್ದಾನೆ. ಆ ಮೊದಲು ಮಾಡುವಂಥ ಕೃತ್ಯಗಳು ಇವತ್ತು ಕಡಿಮೆ ಆಗಿದ್ದಾದರೆ ಮೊದಲ ಪ್ರೀತಿ ಕೂಡ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಸ್ತೋತ್ರವಾಗಲಿ. ಹಾಗಾದರೆ ಎಫೆಸ ಸಭೆಗೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ. ಯಾಕಂದರೆ ನೀನು ನನಗೆ ಮೊದಲು ತೋರಿಸುವಂಥ ಪ್ರೀತಿ ನಿನ್ನಲ್ಲಿಲ್ಲ. ಅದಕ್ಕಾಗಿ ಎಲ್ಲಿಂದ ಬಿದ್ದಿದೆಯೋ ನೀನು ಅಲ್ಲಿಗೆ ಹಿಂತಿರುಗಿ ಬಾ. ಮೊದಲು ಮಾಡುವಂಥ ಆ ಕೃತ್ಯಗಳು ನೀನು ಮಾಡು. ಮೊದಲ ಪ್ರೀತಿಯಿಂದ ನೀನು ತುಂಬುವೆ ಅಂತ ದೇವರ ವಾಕ್ಯ ಹೇಳ್ತಾರೆ. ಹಾಗಾದರೆ ಕ್ರಿಸ್ತನ ಪ್ರೀತಿ ನಾವು ಧ್ಯಾನ ಮಾಡಿದೆವು. ಪ್ರಿಯರೇ, ಆತನ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯ. ನಮಗೋಸ್ಕರ ಮೊಳೆಗಳನ್ನು ಹೊಳೆಸಿಕೊಂಡಂಥ ಪ್ರೀತಿ, ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ಪ್ರೀತಿ, ಕೈಕಾಲುಗಳಲ್ಲಿ ಮೊಳೆಯನ್ನು ಹೊಡೆಸಿಕೊಂಡು ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಎಲ್ಲವನ್ನು ಮಾಡಿ ಮುಗಿಸಂಥ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ತುಂಬಬೇಕಾಗಿದೆ. ದೇವನ ಸ್ತೋತ್ರವಾಗಲಿ. ಆ ಪ್ರೀತಿ ನಮ್ಮಲ್ಲಿರುವುದಾದರೆ ಇವತ್ತು ಈ ಲೋಕದಲ್ಲಿ ನಾವು ಪ್ರೀತಿಸುವವರಾಗಿ ನಾವು ಖಂಡಿತವಾಗಿ ಕ್ರಿಸ್ತನ ಒಂದು ಸಾಕ್ಷಿಯಾಗಿ
ಜೀವಿಸಲು ಸಾಧ್ಯವಾಗಿದೆ. ಸ್ತೋತ್ರವಾಗಲಿ. ಎಷ್ಟೇ ಕಠಿಣ ಹೃದಯವಿದ್ದರೂ ಕೂಡ, ಎಷ್ಟೋ ಕಲ್ಲು ಹೃದಯ ಇದ್ದರೂ ಕೂಡ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಾಗ ಅನೇಕರು ಇವತ್ತು ಆ ಪ್ರೀತಿಗೆ ಒಳಗಾಗಲಿಕ್ಕೆ ಸಾಧ್ಯ. ಕ್ರಿಸ್ತನ ಪ್ರೀತಿಯನ್ನು ಸಾರುವ, ಕ್ರಿಸ್ತನು ಅತಿ ಬೇಗನೆ ಬರುವಂಥ ಕ್ರಿಸ್ತನಿಗಾಗಿ ಒಂದು ಸಾಕ್ಷಿಯಾಗಿ ಜೀವಿಸುವ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವ. ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥಿಸುವ. ಪರಿಶುದ್ಧನ ದೇವರೇ, ಅಪ್ಪ ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖ ಬರ್ತಾ ಇದ್ದೇವೆ. ನಿನ್ನ ಪ್ರೀತಿಯು ಶಾಶ್ವತವಾಗಿದೆ, ಅದನ್ನು ವರ್ಣಿಸಲು ಕೂಡ ಸಾಧ್ಯ. ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಂಥ ಪ್ರೀತಿ ಅದು ನಿನ್ನ ಪ್ರೀತಿಯಾಗಿದೆ. ದೇವರೇ, ಈ ಸತ್ಯವನ್ನು ತಿಳಿದುಕೊಂಡು ನಿನ್ನ ಕಲ್ವಾರಿ ಪ್ರೀತಿಯಿಂದ ನಮ್ಮನ್ನು ತುಂಬಿಸು. ರೋಮ 5:5 ವಾಕ್ಯ ಪ್ರಕಾರ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ದೇವ, ನಿನ್ನ ಪ್ರೀತಿ ರಸವು ಪವಿತ್ರಾತ್ಮನ ಮೂಲಕವಾಗಿ ಪ್ರತಿಯೊಂದು ಹೃದಯದಲ್ಲಿ ತುಂಬಲ್ಪಡಲಿ. ಪ್ರತಿಯೊಂದು ಹೃದಯವು ಕಲ್ವಾರಿ ಪ್ರೀತಿಯಿಂದ ತುಂಬಲ್ಪಟ್ಟು ದೇವರೇ, ಇನ್ನು ಅನೇಕ ಪಾಪಿಗಳನ್ನು, ವೈರಿಗಳನ್ನು ಪ್ರೀತಿಸುವಂಥ ಹೃದಯ ಪ್ರತಿಯೊಬ್ಬರಿಗೆ ಉಂಟಾಗಲಿ ದೇವರೇ. ಅಪ್ಪ, ಈ ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮ ಮಹಿಮೆ ಹೊಂದಲಿ. ನಿನ್ನ ಪ್ರೀತಿಗೆ ನಾವು ಬದಲೇನು ಕೊಡಲು ಸಾಧ್ಯವಿಲ್ಲ ದೇವ. ನೀನು ಕೊಟ್ಟಂಥ ಪ್ರೀತಿಯನ್ನು ದೇವರೇ ಇನ್ನೊಬ್ಬರಿಗೆ ತೋರಿಸುವಂತೆ ಹೃದಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್.